ಶ್ರೀಮಾನ್ ಶ್ರೀಮತಿ ಶ್ರೀಮಾನ್ ಶ್ರೀಮತಿ. ಹುಡುಗಿ ಕಾರ್ ಓಡಿಸ್ತಾವಳೆ. ನಂಗೂ ಹಿಂಗ್ ಕಾರ್ ಓಡಿಸ್ಬೇಕು ಅಂತ ಆಸೆ. ಪುಟ್ಟಮಲ್ಲಿ ಅವರೇ, ನಿಮ್ಗೆ ಡ್ರೈವಿಂಗ್ ಕಲಿಬೇಕು ಅಂತ ಅಷ್ಟೊಂದು ಆಸೆ ಇದೆಯಾ? ನಂಗೆ ಕಾರ್ ಸ್ಟ್ರೀಮಿಂಗ್ ಅಂದ್ರೆ ಸಾನೇ ಇಷ್ಟ. ಪುಟ್ಟಮಲ್ಲಿ ಅವ್ರಿಗೆ ಸ್ಟ್ರೀಮಿಂಗ್ ಅಲ್ಲ, ಡ್ರೈವಿಂಗ್. ಹಿಡಿದ್ರೆ ಜಾಡ ಅದೇ ಇಷ್ಟ. ಎಲ್ಲಿಂದ ಕಲಿಯೋದು? ನಮ್ ಬಾಬು ಸೈಕಲ್ ಇಂದ ಕಲಿಯಕ್ಕದ್ದ, ನನ್ನ ಕಾರೇ ಇಲ್ವಲ್ಲ. ಅದಕ್ಕೆ ಯಾಕೆ ಚಿಂತೆ ಮಾಡ್ತೀರಾ ಪುಟ್ಟಮಲ್ಲಿ ಅವರೇ? ನಿಮ್ ಗೂಬಣ್ಣ ಏನಿದು ಅಪಸ್ವರ? ಸಾರಿ, ಬಾಬಣ್ಣನ್ಗೆ ಕಾರ್ ತಗೊಳಕ್ ಕೇಳಿ. ಕಾರ್ ತಗೊಳಕ್ ಅವ್ರಿಗೇನ್ ದಾಡಿ? ನಂಗೆ ಹೇಳಕ್ ಹೆದರಿಕೆ ಅನ್ನಿ. ಪುಟ್ಟಮಲ್ಲಿ ಅವರೇ, ಎಷ್ಟ್ ದಿನ ಅಂತ ಭಯ ಪಡ್ತೀರಾ? ನೀವೀಗ ಭಯ ಪಟ್ರೆ ನಿಮ್ ಆಸೆ ಈಡೇರೋದು ಯಾವಾಗ? ಮೊದ್ಲು ನಿಮ್ ಬಾಯಿಗೆ ಹಾಕೊಂಡ್ರು ಬೀಗ ಓಪನ್ ಮಾಡಿ. ಚಂದನವ್ರೆ, ನಾನಿಲ್ ಬೈಕ್ ಬೀಗ ಹಾಕೊಂಡಿವ್ನಿ. ನಾನು ಹೇಳಿದ್ದು ಭಯ ಬಿಟ್ಟು ಗೌಡ್ರ ಹತ್ರ ಹೇಳ್ಕೊಳ್ಳಿ ಅಂತ. ನೀವು ಮನ್ಸಲ್ಲಿರೋದನ್ನ ಹೇಳ್ಕೊಳ್ದೆ ಹೋದ್ರೆ ಅವ್ರಿಗೆ ಹೇಗ್ ಗೊತ್ತಾಗುತ್ತೆ ಹೇಳಿ? ಸರಿ ಹೇಳ್ತೀನಿ, ಆದ್ರೆ ನನ್ ಕಾರ್ ಓಡ್ಸಕ್ಕೆ ಬರಲ್ವಲ್ಲ. ನಿಮ್ಗೋಸ್ಕರನೇ ನಾನಿದ್ದೀನಲ್ಲ. ಐ ಮೀನ್ ಕಾರ್ ಓಡಿಸೋದನ್ನ ನಾನು ಹೇಳ್ಕೊಡ್ತೀನಿ. ಚಂದನವ್ರೆ, ನಿಮ್ಗೆ ಕಾರ್ ಓಡ್ಸಕ್ ಬಂದದ? ಪುಟ್ಟಮಲ್ಲಿ ಅವರೇ, ನಾನ್ ಕಾರ್ ಓಡಿಸೋದನ್ನ ನೋಡಿದ್ರೆ ನೀವು ಕಳೆದೋಗ್ಬಿಡ್ತೀರಾ. ಹಂಗಾರೆ ನೀವು ಕಾರ್ ಓಡ್ಸೋದನ್ನ ನೋಡಲ್ಲ ಬಿಡಿ. ನಾನ್ ಕಳ್ದೋಗ್ಬಿಟ್ರೆ ನಮ್ ಬಾಬುನ ನೋಡ್ಕೊಳ್ಳೋರು ಯಾರ? ಹಠತನ ಪರಮಾವಧಿ ಅಂದ್ರೆ ಇದೆ. ಪುಟ್ಟಮಲ್ಲಿ ಅವರೇ, ನಾನು ಹೇಳಿದ್ದು ನನ್ಗೆ ಕಾರ್ ಓಡಿಸೋಕ್ ಚೆನ್ನಾಗಿ ಬರುತ್ತೆ ಅಂತ. ನಾನು ಸ್ಕೂಲ್ ಡ್ರೆಸ್ ಅಲ್ಲಿ ಡ್ರೈವಿಂಗ್ ಕಲ್ತ್ಬಿಟ್ಟಿದ್ದೆ. ನೀವೇನು ಯೋಚನೆ ಮಾಡಬೇಡಿ, ಗೌಡ್ರು ಕಾರ್ ತಗೊಳಕ್ ಹೇಳಿ, ನಿಮಗೆ ಡ್ರೈವಿಂಗ್ ನಾನು ಕಲಿಸ್ತೀನಿ. ನಾನು ಈಗ್ಲೇ ಹೋಗಿ ನಮ್ ಬಾಬುನಿಗೆ ಕಾರ್ ತಗೊಳಕ್ ಹೇಳ್ತೀನಿ. ನಾನು ಪುಟ್ಟಮಲ್ಲಿ ಅವರು ಕಾರಲ್ಲಿ ಒಟ್ಟಿಗೆ ಕೂತ್ಕೊಂಡು ಹೋಗ್ತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ. ಬತಾವ್ ನಿಶಾ, ಥೋ ನಿಮ್ ಚಡ್ಡಿ ತಂದು ಕೊಡಗ ನನ್ನ ಚಡ್ಡಿ ಬಿಚ್ಚಂಗ್ ಕಾಡ್ತಿದಾರಿ. ಆಮೇಲೆ ಪುಟ್ಮಲಿ ಅಂಗಡಿಗೆ ಹೋಗ್ಬತ್ತೀನಿ ಕಮ್ಮೆ. ಬಾವಣ ಇಷ್ಟನ್ನೇ ಹೋದರೆ ಇನ್ನೊಂದು ಹೊತ್ತು ಇದ್ದೋಗಿ. ಅಯ್ಯೋ ದಡ್ಬಿಟ್ಟಿರ್ತದೆ, ಇದೇನಮ್ಮೆ ಹೊಸ್ತಾಗಿ ಕೇಳ್ತಿದೆ. ನಾನು ದಿನ ಇದೇ ಟೈಮಿಗೆ ತಾನೇ ಹೋಗೋದು. ಅಲ್ಲ ಹೊಟ್ಟಿಲಿದ್ದು ನಾ ಏನ್ ಮಾಡ್ಬೇಕು? ಇನ್ನೊಂದು ಬಿಸಿ ಬಿಸಿ ರೊಟ್ಟಿ ಮಾಡ್ಕೊಡ್ತೀನಿ, ತಿನ್ನಿ. ಬೇಡ ಕಮ್ಮೆ, ಹೊಟ್ಟೆ ತುಂಬದೆ. ಒಂದ್ ಲೋಟ ಹಾಲು ಕೊಡೋಣ. ಕುಡ್ದಿರ ಅಲ್ಲಿ ಎಷ್ಟತಿ ಕುಡಿಯೋದಮ್ಮೆ, ವಾತಾರೆ ತಾನೆ ಕುಡಿದ್ಮೇಲೆ. ಒಂದ್ ಲೋಟ ಮಜ್ಜಿಗೆ ಮಾಡ್ಕೊಡೋಣ. ಆಮೇಲೆ ಪುಟ್ಮಲಿ, ಈ ತರ ಬೆನ್ ಸೌರ್ಕೊಂಡ್ ಕೇಳಕ್ ಬರಬೇಡ. ಅದ್ಯಾನ್ ವಿಷಯ ಇದ್ದು ನೆಟ್ಟಿಗೆ ಬಾ, ಏನ್ ಬೇಕು ಕೇಳು. ಅದು ಅದು ನಂಗೊಂದು ಕಾರ್ ಬೇಕು. ಬುಡಮ್ಮೆ, ಕಾಸ್ತ್ರ ಬಂಡಿ ಜಾತ್ರೆ ಬರ್ತದೆ, ತಂದು ಕೊಡ್ತೀನಿ. ಆ ಕಾರ್ ತಗೊಂಡು ನಾನೇನ್ ಮಾಡೋಣ? ಆ ಕಾರಲ್ಲಿ ಆಟ ಆಡೋಕೆ ನಾ ಏನ್ ಕೂಸ? ನೀವೊಂಥರ ಕೂಸಿ ಹಾಕೊಂಬಿಡು, ಸುಮ್ಮನೆ ನನಗೆ ಗಂಟೆ ಹಾಕ್ಬಿಟ್ರು ಅಷ್ಟೇ. ಆಮೇಲೆ ನೀನು ಶಾನೆ ಬುದ್ಧಿವಂತ ಕಮ್ಮೆ. ಅಲ್ಲ ನಿನಗೀಗ ಕಾರ್ ಯಾಕೆ ಬೇಕು? ಕಾರ್ ತಗೊಂಡು ಹಪ್ತ ವಸೂಲಿ ಮಾಡಕೋದಯ? ಹಂಗಲ್ಲ ಬಾಬಣ್ಣ, ನಂಗೆ ಕಾರ್ ಓಡಿಸ್ಬೇಕು ಅಂತ ಆಸೆ ಆಗದೆ. ನಮ್ತವೇ ಒಂದ್ ಕಾರ್ ಇದ್ರೆ ಕಲಿಬೋದಲ್ವಾ? ಆಮೇಲೆ ಪುಟ್ಮಲಿ, ನೀನ್ ಕಾರ್ ಕಲ್ತ್ಕೊಂಡು ಫಾರ್ಮುಲಾ 1 ರೇಸ್ ಹೋದಯ? ಯಾನು ಕಲಿಯೋದು ಬೇಡ, ಅಡ್ಗ ಮನೇಲಿ ಅಡ್ಗ ಮಾಡ್ಕೊಂಡ್ ಬಿದ್ದಿರು. ಹೋಗಿ ಬಾಬಣ್ಣ, ಏನಾದ್ರೂ ಕೇಳಿದ್ರೆ ಯಾವಾಗ್ಲೂ ಹಿಂಗೆ ಹೇಳ್ತಿದ್ದೀರಿ. ನನ್ ಕಾರ್ ಕಲಿಬೇಕು, ಕಾರ್ ಬೇಕೇ ಬೇಕು. ಆಹಾ, ನೀನ್ ಬೇಕು ಅಂತ ಇಟ್ಕಲೆ ತಂದು ಕೊಡಕ್ಕೆ ಕಾರ್ನ ಬೆಲೆ ಎಷ್ಟಿತ್ತು ಅಂತ ನಿಂಗೆ ಗೊತ್ತಾ? ನನಗೆ ಅದ್ರ ಬೆಲೆ ಬೇಕಾಗಿಲ್ಲ, ಕಾರ್ ಬೇಕು ಅಷ್ಟೇ. ನಾ ತಂದು ಕೊಡಲ್ಲ ಅಂದ್ಮೇಲೆ ತಂದು ಕೊಡಲ್ಲ ಕಮ್ಮೆ. ನಿನ್ ಕಾರ್ ಬೇಕೇ ಬೇಕು ಅಂದ್ರೆ ನಿಮ್ಮ ಅಪ್ಪ ಸೆಂಚುರಿಗಳು ಅಂತ ದುಡ್ಡು ಇಸ್ಕೊಂಬತ್ತಾಕ. ಬೇಡದಿರೋ ಟೈಮಲ್ಲಿ ಟೋಪಿ ಸೈಕಲ್ ರಿಕ್ಷಾ ಇಟ್ಕೊಂಡು ಓಡಾಡ್ತಾ ಇರ್ತಾನೆ. ಗ್ರೂಮಿಂಗ್ ಕ್ಲಾಸಿಗೆ ಅರ್ಜೆಂಟಾಗಿ ಹೋಗ್ಬೇಕು ಅಂದಾಗ ಎಲ್ಲಿಗೆ ಹೋದ? ಕಾತಲ್ಗಟ್ಟು ಕಾಕ ಕಿಳಿ ಕಾಕ ಗುಣಿಸಿಕೆ ಗುಣಸಿಂದಿರ್ಗಕ್ಕೆ ಆಹಾ, ಮಧುರ ಅವ್ರನ್ನ ನೋಡ್ತಾ ಇದ್ರೆ ಹುಣ್ಣಿಮೆ ಚಂದ್ರ ಒತ್ತಾರೆ ಹೊತ್ಲೆ ಕೂಲಿಂಗ್ ಗ್ಲಾಸ್ ಹಾಕೊಂಡ್ ನಿಂತಂಗದ. ಒತ್ತಾರನಾಗ್ಲೇ ಅವ್ರು ನೋಡ್ಬಿಟ್ಟು ಇವತ್ತು ನನ್ನ ಅದೃಷ್ಟ ಕುಲ ಆಯ್ತು. ಮಧುರ ಅವರ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಗೌಡ್ರೆ. ನಿಂತ್ಕೊಂಡು ಏನ್ ಮಾಡ್ತಾ ಇದ್ದಾರಿ? ವೇಟ್ ಮಾಡ್ತಿದ್ದೀನಿ. ನೀವು ವೇಟ್ ಮಾಡೋರು ನಿಮ್ ಮುಂದೆ ಬಂದಾಯ್ತು, ಇನ್ ಯಾರಿಗೂ ವೇಟ್ ಮಾಡ್ತಾರೆ? ಅವಾಗ ಗೌಡ್ರೆ, ನಾನೇ ನಿಮ್ಗೋಸ್ಕರ ವೇಟ್ ಮಾಡ್ತಿರ್ಲಿಲ್ಲ, ಟೋಪಿಗೋಸ್ಕರ ವೇಟ್ ಮಾಡ್ತಿದ್ದೀನಿ. ಅವ್ನ್ ಕಾಣಿಸ್ತಾನೆ ಇಲ್ಲ. ಅವ್ನು ಬರ್ಲಾಕಂಬಿಡಿ. ನೀವ್ ಎಲ್ಲಿಗೆ ಹೋಗ್ಬೇಕು ಅಂತ ಇದ್ರಿ ಹೇಳಿ, ನಾನೇ ಬಿಟ್ಟು ಕೊಡ್ತೀನಿ. ಹೇಗ್ ಕರ್ಕೊಂಡು ಹೋಗ್ತೀರಾ? ಬೆನ್ ಮೇಲೆ ಕೂಸು ಮರಿ ಮಾಡಿ ಕರ್ಕೊಂಡು ಹೋಗ್ತೀರಾ? ನೀವು ಅಂದ್ರೆ ಕೂಸು ಮರಿಯನ್ನ ನಿಮ್ ಕೈಗೊಂದು ಕೂಸನೆ ಕೊಟ್ಟು ಬಿಡ್ತೀನಿ. ಏನಂದ್ರೆ? ಅದು ನಿಮ್ಮನ್ನ ಹೆಂಗ್ ಕರ್ಕೊಂಡು ಹೋಗೋದು ಅಂತ ಯೋಚನೆ ಮಾಡ್ತಿದ್ವಿ. ಯೋಚನೆ ಮಾಡಿ ಏನು ಪ್ರಯೋಜನ ಇಲ್ಲ. ನಿಮ್ ಹತ್ರ ಸ್ಕೂಟರು ಇಲ್ಲ, ಕಾರು ಇಲ್ಲ. ಎರಡರಲ್ಲಿ ಅಟ್ಲೀಸ್ಟ್ ಒಂದಾದ್ರೂ ಇದ್ದಿದ್ರೆ ನನ್ನ ಕರ್ಕೊಂಡು ಹೋಗ್ಬೋದಿತ್ತು. ನಂಗೆ ಸೈಕಲ್ ರಿಕ್ಷಾನೇ ಗತಿ. ಇಷ್ಟೊತ್ತು ಎಲ್ಲಕ್ಕೆ ಹೋಗಿದ್ದೆ? ಈ ಟೈಮಿಗೆ ದಿನ ನಾನು ಗ್ರೂಮಿಂಗ್ ಕ್ಲಾಸ್ ಹೋಗೋದು ನಿಂಗೆ ಗೊತ್ತಿಲ್ವಾ? ನಡಿ ಬೇಗ. ಬಾಯ್ ಗೌಡ್ರೆ. ಅದ ಟೋಪಿ, ಮಧುರ ಅವ್ರನ್ನ ಹುಷಾರಾಗಿ ಕರ್ಕೊಂಡು ಹೋಗು.
ಅವ್ರಿಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಮುಂದಿನ ಚಕ್ರನ ನಿನ್ ಮ್ಯಾಲ ಹಚ್ಚಿ ಬ್ಯಾನ್ ಹಸ್ಬಿಡ್ತೀನಿ. ಗೌಡ, ಮಧುರ ಅವ್ರ ಮನ್ಸಲ್ಲಿ ಯಾನ್ ಆಸೆ ಅದ ಅಂತ ಗೊತ್ತಾಯ್ತು. ಅವ್ರಿಗೆ ನನ್ನ ಜೊತೆ ಕಾರ್ಲು ಓಡಾಡಬೇಕು ಅಂತ ಆಸೆ ಅದೆ. ನಾನು ಕಾರ್ ತಗೊಂಬಿಟ್ರೆ ಅವ್ರನ್ನ ಡೈಲಿ ಡ್ರಾಪ್ ಪಿಕಪ್ ಮಾಡ್ಬೋದು. ಹಂಗೆ ಓಡಾಡ್ತಾ ಅವ್ರ ಮನಸ್ಸನ್ನು ಗೆದ್ಕೊಂಬಿಡ್ಬೋದು. ಮಧುರ ಅವ್ರಿಗೋಸ್ಕರ ನಾನು ಕಾರ್ ತಗೋತೀನಿ. ಅರೆ ಕಡ್ಡಿ ಹೇಳ್ರ, ಇದೇಣ ಒಬ್ನೇ ಕೂತ್ಬಿಟ್ಟಿದೆ. ಎಲ್ಲಿ ನಿಮ್ಮ 4 ದೋಸ್ತು? ಅವನಾ ಯಾರೋ ನಿಮ್ಮಂತ ಜಿಪ್ಪಣ ಚಟ್ಟಿಯೊಟ್ಟಿಗೆ ಜಿಪ್ಪಣ ತರ ಮಾಡ್ಲಿಕ್ಕೆ ಹೋಗಿರ್ಬೇಕು. ಐ ಲೈಕ್ ಇಟ್. ಇನ್ನೊಂದ್ಸತ ನನ್ನ ಜಿಪ್ಪಣ ಅಂದ್ರೆ ನಿನ್ನ ಕೂದಲ ಕತ್ತರಿಸಿ ತಿರುಪತಿ ಕಳಿಸ್ಬಿಡ್ತೀನಿ. ಆಹಾ, ಇದಕ್ಕಿಂತ ಒಳ್ಳೆ ಕೆಲಸ ಬೇರೆ ಬೇಕಾ? ನಾನೇ ಒಂದು ಕತ್ತರಿ ತಂದು ಕೊಡ್ತೇನೆ, ಎಲ್ಲ ಕಟ್ ಮಾಡಿ ನನ್ನ ಹತ್ರ ಕೊಡಿಯಲ್ಲ. ಕೆಚ್ ಇಂಥ ಮಾಲ್ಟ ಹೊಡೆಯೋಕೆ ಟೈಮ್ ಇಲ್ಲ. ಅಡ ಕಲ್ಟಿವೇಟ್ರು, ನಿಂಗೆ ಯಾರು ಕಾರ್ ಡೀಲರ್ ಗೊತ್ತಾರ? ಕಡಿಮೆ ರೇಟಲ್ಲಿ ಒಂದು ಕಾರ್ ಬೇಕು. ಓಯ್ ರಿಂಗ್ ಮಾಸ್ಟ್ರೆ, ಯಾವಾಗಲೂ ಎಂತದಕ್ಕೆ ಬಜಿ ಸೆಕೆಂಡ್ ಹ್ಯಾಂಡಿಗೆ ಕಣ್ಣಾಗ್ತೀರಾ? ತಗೊಳ್ಳಲ್ಲ, ಕೊಡು, ಒಂದು 5 ಲಕ್ಷ ತಕತೀನಿ. ಬೇಕು ಅಂದಾಗ ನಾ ಓಡಿಸ್ತೀನಿ, ಬ್ಯಾಡ್ದಾಗ ನಿನ್ ಕಳಿಸ್ಕೊಡ್ತೀನಿ. ಎಂತ ಮರ್ರೆ, ಇಬ್ರು ಲಕ್ಷದ ಬಗ್ಗೆ ಮಾತಾಡ್ತಿದ್ರಿ. ನಂಗೆ ಒಂದ್ ಸ್ವಲ್ಪ ಹೇಳಿ, ಎಂತಾರು ಹೆಲ್ಪ್ ಮಾಡು ಕತ್ತಕ್ಕ ಅಂತ. ಇನ್ಸ್ಪೆಕ್ಟ್ರೆ, ಈಗ ನಿಮ್ಮಿಂದ ಒಂದು ಸಹಾಯ ಆಗಬೇಕಿತ್ತು. ನಿಮ್ಗೆ ಯಾರಾದ್ರೂ ಸೆಕೆಂಡ್ ಹ್ಯಾಂಡ್ ಕಾರ್ ಡೀಲರ್ ಗೊತ್ತಾ? ಗೌಡ್ರೆ, ಸೆಕೆಂಡ್ ಹ್ಯಾಂಡ್ ಅಂತಕ್ ಮಾರ್ರೆ, ಹೊಸದೇ ತಕಣಿ ಅಲ್ಲ. ಹೆಕ್ಕತ್ತಿ ಮನ ಎಂತಕ್ಕ ನಮ್ನಿ ನೆಗಡ್ತಿದ್ದೆ. ನಾವಿಬ್ರು ಕೋಡಂಗಿ ಕಣಕ್ ಕಾಣ್ತಿತ್ತಾನ. ಓ ಇನ್ಸ್ಪೆಕ್ಟರ್, ನೀವು ಹೇಳಿದ ಡೈಲಾಗ್ ಅನ್ನೇ ನಾನು ಹೇಳಿದ್ದೆ. ನನ್ನ ಕೆಂಪು ತಂಡಿಗೆ ಸಾಕು ಸಿಕ್ಕಿತ್ತು, ನಿಮಗೂ ಸಿಗಬಹುದೇನು ಅಂತೇಳಿ ಕಲ್ಪನೆ ಮಾಡ್ತಾ ಇದ್ದೆ. ಗೌಡ್ರೆ, ನಿಮ್ಗೆ ಹೊಸ ಕಾರ್ ತಕೊಂಬು ಯೋಗ್ಯತೆ ಇಲ್ಲ ಮರ್ರೆ. ಯೋಗ್ಯತೆ ಅದೇ ಇನ್ಸ್ಪೆಕ್ಟ್ರೆ, ಆದ್ರೆ ನಂಗೆ ಪೂರ್ತಿ ಕಾರ್ ಓಡ್ಸಕ್ ಗೊತ್ತಿಲ್ಲ. ಓಡ್ಸೋದ್ ಕಲ್ತ್ಕೊಂಡ್ಬಿಟ್ಟು ಆಮೇಲೆ ಹೊಸ ಕಾರ್ ತಕತೀನಿ. ಸರಿ, ನಿಮ್ಗೆ ಎಷ್ಟ್ರಂಗ್ ಬೇಕಿದ್ದಿತ್ತ? ಒಂದು 20-30 ಸಾವಿರ. ಗೌಡ್ರೆ, 20-30 ಸಾವಿರ ರೂಪಾಯಿಗೆ ಕಾರ್ ಏನೋ ಸಿಕ್ಕತ್ತ. ಆದ್ರೆ ಅದು ನಿಮ್ ಮನೆ ಮುಂದೆ ಇಪ್ಪುದಿಲ್ಲ, ಗ್ಯಾರೇಜ್ ಒಳಗಿರುತ್ತೆ. ಗೌಡ್ರೆ, ನಿಮ್ಗೆ ಕಾರ್ ಬೇಕೇ ಅಮ್ಮಂಗಿದ್ರೆ ನನ್ನ ಫ್ರೆಂಡ್ ಕಾರ್ ಕೊಡ್ತಾಮ. 1 ಲಕ್ಷ ರೂಪಾಯಿ ಹೇಳ್ತಿದ್ದ, ಮಾಡಿಸಿ ಕೊಡ್ತೆ. ಇನ್ಸ್ಪೆಕ್ಟ್ರೆ, 1 ಲಕ್ಷ ರೂಪಾಯಿ ವರ್ಷ ಜಾಸ್ತಿ ಆಗೋಯ್ತು, ಕಡಿಮೆ ಮಾಡ್ಕೊಳಕ್ ಹೇಳಿ. 4 ಚಕ್ರ ತೆಗೆದು ಕೊಡು ಹೇಳುದ? ಬೇಕಾರ್ ತಕಣಿ, ಬ್ಯಾಡ್ದಿದ್ ಬಿಡಿ. ನಾನೀಗ ಕಾರ್ ತಗೊಳ್ಳಿಲ್ಲ ಅಂದ್ರೆ ಮಧುರ ಅವರು ನನ್ನ ಜೊತೆಗೆ ಬರೋಕ್ಕಾಗಲ್ಲ. ಅವ್ರ ಪ್ರೀತಿ ಮುಂದೆ ಈ ಲಕ್ಷ ಎಲ್ಲ ಅಲಕ್ಷ. ಬನ್ನಿ ಕಾರ್ ನೋಡ್ಕೊಂಬರ. ಕಾರ್ ಏನು ಕೊಡ್ಸ್ತೆ, ಆದ್ರೆ 10% ಬೀಡ ಹೊಡಿಕ್. ಆಮೇಲೆ ಪುಟ್ಮರಿ ಇನ್ನೊಕ್ಕಿಕ್ಕಿದೆ, ಇಲ್ಲಾಕಮ್ಮೆ ಬಂದು ಕೂತಿದೆ. ಇನ್ಮೇಲೆ ಹಂಗೆ ಅಡಿಗೆ ಮಾಡವ್ನಿಗೆ ಬೇಕಾದ್ರೆ ಹಾಕೊಂಡ್ತೀನಿ. ಒತ್ತಾರೆ ಅಂದಕ್ಕ ನಿಂಗೆ ಇನ್ನೂ ಪಾಪ ಹೋಗಿಲ್ವಾ? ನನ್ಗೆ ಬಂದಿರೋ ಕಾಪಕ್ಕೆ ಒತ್ತಾರೆ ಅಂತ ನಾನು ಏನು ತಿನ್ನಿಲ್ಲ. ಹಂಗೆಲ್ಲ ಮಾಡ್ಬೇಡಕ್ಕಮ್ಮೆ, ಹುಷಾರ್ ತಪ್ಪಿದೆ. ಅದಿತ್ತೇನ್ ಮಾಡ್ಬೇಕಾಗತ್ತೆ ಬುಡಿ. ನನ್ನ ಆಸೆ ನೆರವೇರೋ ಗಂಟೆ ನಾನೇನು ತಿನ್ನೋದು ಇಲ್ಲ, ಕುಡಿಯೋದು ಇಲ್ಲ. ಆಮೇಲೆ ಪುಟ್ಮಲಿ, ನಿನ್ನ ಆಸೆ ನೆರವೇರ್ತು ಅನ್ಕ ನಾನು ಕಾರ್ ತಕ್ಕತಾವನಿ. ನಾನ್ ನಿಮ್ ಮಾತ್ ನಂಬಲ್ಲ ಬುಡಿ, ನೀವು ಕಾಗೆ ಆರಿಸ್ತಿದ್ದೀರಿ. ಅದು ಯಾವತ್ತು ಆರ್ಸಾಯ್ತು ಕಮ್ಮುಡಮ್ಮೆ. ಆಮೇಲೆ ಪುಟ್ಮಲಿ, ನೀನು ನನ್ನ ನವಿಲುಕೊಮ್ಮೆ, ನೀನು ಕಾಗೆ ಆರ್ಸಕ್ಕದ್ದ. ನಿನ್ನ ಆಸೆಯೇ ನನ್ನ ಆಸೆ. ನೋಡ್ತಾ ಇರು, ನಾಳೆಗ ನಮ್ಮ ಮಟ್ಟಿ ಮುಂದೆ ಕಾರ್ ಬಂದು ನಿಂತಿರುತ್ತೆ. ಬಾಬುಟ, ನನಗೆ ಗೊತ್ತಿತ್ತು. ನೀವು ಕಾರ್ ತಗೊಂಡ್ಮೇಲೆ ಆ ಕಾರ್ನ ನಾನೇ ಓಡಿಸ್ತೀನಿ. ಆ ಕೆಲಸ ಮಾತ್ರ ಮಾಡಬೇಡ ಕಮ್ಮೆ, ನಾ ಕಾರ್ ಓಡಿಸ್ತೀನಿ, ನೀನು ನನ್ನ ದಂಡಲ್ಲಿ ರಾಣಿ ತರ ಕೂತ್ಕೋ. ನೀ ಏನಾರು ಕಾರ್ ಓಡಿಸ್ಬಿಟ್ರೆ ನಾನು ಕಾರ್ ಗ್ಯಾರೇಜಲ್ಲಿ ಕೆಲಸ ಮಾಡಬೇಕಾಯ್ತದೆ. ಡಾರ್ಲಿಂಗ್, ಪ್ರೇಮ್ ಹತ್ರ ಒಂದು ಕಾರ್ ಗೇಮ್ ಹಾಕ್ಸ್ಕೊಂಡಿದೀನಿ. ಇದನ್ನ ಆಡ್ತಿದ್ರೆ ಎಷ್ಟು ಮಜಾ ಬರುತ್ತೆ ಗೊತ್ತಾ? ಬರೀ ರೇಸ್ಗೆ ಮಾಡ್ಕೊಂಡೇ ಇರ್ತೀರಾ ಅಥವಾ ನಿಜವಾಗ್ಲೂ ಕಾರ್ ತಗೊಳ್ಳೋ ಮನ್ಸಿದ್ಯಾ? ಡಾರ್ಲಿಂಗ್, ಏನ್ ತಮಾಷೆ ಮಾಡ್ತಿದ್ಯಾ? ಮೊಬೈಲ್ ಕರೆನ್ಸಿ ಹಾಕ್ಸಕ್ಕೆ ನಿನ್ನ ಹತ್ರ ಗೋಳ್ ಆಡ್ಬೇಕು, ಇನ್ ಕಾರ್ ತಗೊಳಕ್ ದುಡ್ಡು ಎಲ್ಲಿಂದ ಬರುತ್ತೆ? ಆಚೆ ಹೋಗಿ ಕೆಲಸ ಮಾಡಿದ್ರೆ ದುಡ್ಡು ತಾನಾಗೆ ಬರುತ್ತೆ, ಮನೇಲಿ ಕೂತ್ಕೊಂಡಿದ್ರೆ ದುಡ್ಡು ಎಲ್ಲಿಂದ ಬರುತ್ತೆ? ಯೋಚನೆ ಮಾಡ್ಬೇಡ ಡಾರ್ಲಿಂಗ್, ನನಗೂ ಕಾರ್ ತಗೊಳ್ಳೋ ಟೈಮ್ ಬಂದೇ ಬರುತ್ತೆ. ನಿಮಗೆ ಕಾರ್ ತಗೊಳ್ಳೋ ಟೈಮ್ ಅಲ್ಲ, ಎತ್ತಿನ ಗಾಡಿ ತಗೊಳ್ಳೋ ಟೈಮು ಬರಲ್ಲ. ಆಕ್ಚುಲಿ ಕಾರ್ಗಿಂತ ಎತ್ತಿನ ಗಾಡಿನೇ ಬೆಸ್ಟ್ ಅನ್ಸುತ್ತೆ. ನೀನ್ ಎತ್ತಿನ ಗಾಡಿ ಓಡಿಸ್ತೀಯ ಅಂದ್ರೆ ನನ್ನ ಫ್ರೆಂಡ್ ಎತ್ತಿನ ಗಾಡಿ ಇದೆ, ತರಿಸ್ಬಿಡ್ತೀನಿ. ಆದ್ರೆ ನೀನ್ ಎತ್ತಿನ ಗಾಡಿ ಓಡಿಸೋದು ಅಷ್ಟು ಚೆನ್ನಾಗಿರಲ್ಲ. ಜೋನಿ, ಸುಮ್ಮನೆ ತಮಾಷೆ ಮಾಡ್ಬೇಡಿ, ನಾನು ಸೀರಿಯಸ್ ಆಗಿ ಮಾತಾಡ್ತಿದ್ದೀನಿ. ಕಾರ್ ತಗೋಂತ ತಮಾಷೆ ಮಾಡಿದ್ ನೀನು, ಈಗ ನನ್ನೇ ತಮಾಷೆ ಮಾಡ್ಬೇಡ ಅಂತೀಯಲ್ಲ. ನೀನೇ ನಿನ್ ಸಂಪಾದನೆಯಲ್ಲಿ ದುಡ್ಡು ಉಳಿಸಿ ಕಾರ್ ತಗೋ, ನಾನು ನಿನ್ ಡ್ರೈವರ್ ಆಗಿರ್ತೀನಿ. ನೀವ್ ಅದಕ್ಕೂ ಲಾಯಕ್ಕಿಲ್ಲ. ನನ್ ಡ್ಯಾಡಿ ಮಾತನ್ನ ಕೇಳ್ಬೇಕಿತ್ತು. ನಿಮ್ನ ಮದ್ವೆ ಆಗಿ ಅವ್ರಿಗೆ ಮುಖ ತೋರಿಸ್ದಿರಂಗ್ ಆಗ್ಬಿಟ್ಟಿದೆ. ಅಂತ ತಪ್ಪು ನಾನೇನ್ ಮಾಡ್ದೆ? ಏನ್ ತಪ್ಪು ಮಾಡಿದೀರಾ ಅಂತ ನಿಮಗ್ ಗೊತ್ತಿಲ್ವಾ?
ಡ್ಯಾಡಿ ನನ್ನ NRI ಕೊಟ್ಟು ಮದ್ವೆ ಮಾಡ್ಬೇಕು ಅಂತಿದ್ರು. ಅವ್ರ ಹತ್ರ 10 ಕಾರ್ ಇತ್ತು. ಅದನ್ನ ನಾನು ಹಠ ಮಾಡಿ ನಿಮ್ನ ಮದ್ವೆ ಆದೆ. ನೀವು ಮದ್ವೆ ಆದ್ಮೇಲೆ ನಮ್ಮ ಹತ್ರ 20 ಕಾರ್ ಇರುತ್ತೆ, ಅದನ್ನ ನೋಡ್ಕೊಳಕ್ಕೆ 20 ಡ್ರೈವರ್ಸ್ಗಳಿರ್ತಾರೆ ಅಂತ ಬಿಲ್ಡಪ್ ಕೊಟ್ಟು ನನ್ನ ಮದ್ವೆ ಆದ್ರಿ. ಈಗ ಗೊತ್ತಾಗ್ತಿದೆ ನಿಮ್ ಬಂಡವಾಳ ಎಲ್ಲ. ಅದು ನೀನ್ ಆತರ ಇಮ್ಯಾಜಿನ್ ಮಾಡ್ಕೊಂಡಿದ್ದು ನಿನ್ ತಪ್ಪು. ಬೆಂಗಳೂರಲ್ಲಿ 1 ಕಾರ್ ಮೇಂಟೈನ್ ಮಾಡೋದೇ ಕಷ್ಟ, ಇನ್ನು 10 ಕಾರ್ ಎಲ್ಲಿಂದ ಮೇಂಟೈನ್ ಮಾಡೋದು? ಸುಮ್ನೆ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ಬೇಡ. ಕೈಲಾಗದೆ ಇರೋರು ಮೈ ಪರ್ಚ್ಕೊಂಡ್ರು ಅನ್ನೋರ್ ತರ ಮಾತಾಡ್ಬೇಡಿ. ನಮ್ಮ ಹತ್ರ ಕಾರ್ ಇದ್ರೆ ಸ್ಟೇಟಸ್ ಹೇಗಿರುತ್ತೆ ಅನ್ನೋದನ್ನ ಯೋಚನೆ ಮಾಡಿ. ಅದು ಈ ಆಡಂಬರ ಎಲ್ಲ ಬೇಕಾ? ತಗೊಳ್ಳೋವರೆಗೂ ಅದ್ ಬೇಕು ಇದು ಬೇಕು ಅನ್ಸುತ್ತೆ, ತಗೊಂಡ ಮೇಲೆ ಯಾಕಾದ್ರೂ ತಗೊಂಡ್ವು ಅನ್ಸುತ್ತೆ. ನನ್ಗೇನೋ ಹಾಗನ್ಸಲ್ಲ. ನಿಮಗ್ ನನ್ ಕಷ್ಟ ಹೇಗ್ ಅರ್ಥ ಆಗತ್ತೆ ಹೇಳಿ? ಬೆಳಗ್ಗೆ 1 ಅವರ್, ಸಂಜೆ 1 ಅವರ್ ಆಟೋ ರಿಕ್ಷಾಗೋಸ್ಕರ ವೇಟ್ ಮಾಡ್ತಿರ್ತೀನಿ. ಅಲ್ಲಿ ಓಡಾಡೋರೆಲ್ಲ ನನ್ನ ಗುರಾಯಿಸ್ತಾ ಇರ್ತಾರೆ. ಎಷ್ಟು ಹಿಂಸೆ ಅನ್ಸುತ್ತೆ ಗೊತ್ತಾ? ಅದೇ ನಮ್ಮ ಹತ್ರ ಒಂದ್ ಕಾರ್ ಇದ್ರೆ ಮನೆ ಹತ್ರನೇ ಹತ್ಬೋದು, ಮನೆ ಹತ್ರನೇ ಇಳಿಬೋದಲ್ವಾ? ಸರಿ ಬಿಡು, ನೀನ್ ಇಷ್ಟಪಟ್ಟಿದ್ದೆ ಅಂದ್ಮೇಲೆ ಕಾರ್ ತಗೊಂಡೇ ಬಿಡೋಣ. ಹೇಗ್ ತಗೋತೀರಾ? ಸಾಲ ಮಾಡಿ ತಗೋತೀರಾ, ಮತ್ತೆ ಆ ಸಾಲನ ನಾನೇ ತೀರಿಸ್ಬೇಕು. ದುಡಿತಾರ ನೀನೊಂದ್ಮೇಲೆ ನೀನೇ ತಾನೇ ತೀರಿಸ್ಬೇಕು. ನಾನ್ ದುಡ್ದಿದ್ರೆ ನಾನ್ ತೀರಿಸ್ತಿದ್ದೆ. ಈ ನೆಪ ಎಲ್ಲ ಬೇಡ, ನೀವ್ ಕಾರ್ ತಗೋಬೇಕು ಅಷ್ಟೇ. ಗುಡ್ ನೈಟ್. ಅಯ್ಯೋ ಶಿವನೇ, ಮಧುರ ಅವ್ರು ಯಾಕಪ್ಪ ಇನ್ನೂ ಬರ್ತಾ ಇಲ್ಲ? ಅವ್ರು ಬರ್ಲಿಲ್ಲ ಅಂದ್ರೆ ಈ ಕಾರ್ ತಂದಿರೋದು ವೇಸ್ಟ್ ಆಗ್ಬಿಡ್ತದೆ. ನೋಡಿ ಖುಷಿ ಆಯ್ತು. ನೀ ಖುಷಿ ಪಡ್ಲಿ ಅಂತಲ್ವಮ್ಮ ತಂದಿರೋದು. ಬಾಬಣ್ಣ, ಈ ಕಾರ್ ತಗೊಂಡು ಅತ್ತೆ ಊರ್ಗ್ ಹೋಗವು, ಅತ್ತೆ ಜೊತೆ ದೇವಸ್ಥಾನಕ್ಕೆ ಹೋಗವು. ಬನ್ನಿ ಬನ್ನಿ. ಹ್ಞೂ ಕಣೆ, ಅವಳು ನಿಮ್ಮ ಅತ್ತನ ಕಾರ್ನೊಳಗೆ ಕೂರಿಸ್ಬಿಟ್ರೆ ಕಾರ್ನ ತಳ್ಳಿಬೇಕಾಯ್ತದೆ. ಹಂಗಂದರಿಯಾ? ಹಂಗಾರೆ ನಾವಿಬ್ರು ಲಂಗ ಡ್ರೈವ್ ಹೋಗವು. ಬನ್ನಿ. ಅದು ಲಂಗ ಡ್ರೈವ್ ಅಲ್ಲ ಕಮ್ಮೆ, ಲಾಂಗ್ ಡ್ರೈವ್. ಹಿಡಿದ್ರೆ ಚಾಡ. ಬನ್ನಿ ಅಲ್ಗೆ ಹೋಗವು. ಮೊದಲಿನ ನನ್ನ ಬುಡಂಗ್ ಕಾಣ್ತಾ ಇಲ್ಲ. ಮಧುರ ಅವ್ರು ಯಾಕಪ್ಪ ಇನ್ನೂ ಬಂದಿಲ್ಲ? ಬಾಬಣ್ಣ ನಿಂತ್ಕೊಂಡು ಯೋಚನೆ ಮಾಡ್ತಿದ್ರಿ. ಬರೀ ಬರೀ. ಮಧುರ ಅವ್ರೆ ಬನ್ನಿ ಬನ್ನಿ, ನೋಡಿ ಹೊಸ ಕಾರ್ ತಕೊಂಡಿ. ಹೆಂಗಿದ್ದದು? ವಾವ್ ಗೌಡ್ರೆ, ನೀವ್ ಕಾರ್ ತಗೊಂಡ್ರಾ? ನಿಮ್ ಕಷ್ಟ ನೋಡಕ್ಕಾಗದೆ ತಕೊಂಡೀನಿ. ಅಲ್ಲ, ನಮ್ ಕಷ್ಟಕ್ಕಾಗ್ಲಿ ಅಂತ ತಕೊಂಡಿ. ಗೌಡ್ರೆ, ಕಾರ್ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ನಂಗೆ ಚಿಕ್ಕ ಕಾರ್ ಅಂದ್ರೆ ತುಂಬಾ ಇಷ್ಟ. ಬಟ್ ಈ ತರ ಕಾರ್ ತಗೊಳ್ಳೋ ಭಾಗ್ಯ ನನಗಿಲ್ಲ. ಮಧುರ ಅವ್ರೆ, ಈ ಕಾರ್ನೇ ನಿಮ್ ಕಾರು ಅನ್ಕೊಳ್ಳಿ. ನಾನೇ ನಿಮ್ಮವನಾದ್ಮೇಲೆ ಈ ಕಾರ್ ನಿಮ್ದಾಗಲ್ವಾ? ಏನಂದ್ರೆ? ಅದು ನಮ್ಮ ಕಾರ್ ಎಲ್ರೂ ಉಪಯೋಗಕ್ಕೂ ಬರ್ತಾ ಬುಡಿ ಅಂದಿ. ಗೌಡ್ರೆ, ನಿಮ್ ಹೊಸ ಕಾರು ಸೂಪರ್ ಆಗಿದೆ. ಮಧುರ ಅವ್ರೆ, ಇದು ಹೊಸ ಕಾರಲ್ಲ, ಹಳೆ ಕಾರು. 60,000 ರೂಪಾಯಿ ತಗೊಂಡವ್ರೆ. ಏನು, ಬರೀ 60,000ನ? ಇಷ್ಟು ಕಡಿಮೆ ದುಡ್ಡಿಗೆ ಇಂತ ಒಳ್ಳೆ ಕಾರ? ಗೌಡ್ರೆ, ಈ ತರ ಕಾರ್ ಇದೆ ನಂಗೂ ಒಂದ್ ಹೇಳಿ, ನಾನು ಒಂದ್ ತಗೋತೀನಿ. ಮಧುರ ಅವ್ರೆ, ಇದ್ದದೇ ಒಂದು ಕಾರು, ಅದನ್ನ ನಾನ್ ತಕೊಂಡ್ಬಿಟ್ಟು ಪುನಃ ಏನಾದ್ರು ಬಂದ್ರಿ ಹೇಳ್ತೀನಿ ಬುಡಿ. ಮಧುರ ಅವ್ರೆ, ಕಾರ್ಲು ಬಂದು ಕೂತ್ಕೊಂಡು ಓಪನಿಂಗ್ ಮಾಡಿ. ಬೇಡ ಗೌಡ್ರೆ, ಫಸ್ಟ್ ಪುಟ್ಮಲಿಯನ್ನ ಕರ್ಕೊಂಡು ಹೋಗಿ ಬನ್ನಿ. ಅಯ್ಯೋ, ಕಾರ್ಯ ಅವಳು ಅಂದ್ಮೇಲೆ ಅವ ಯಾವಾಗ ಬೇಕಾದ್ರೂ ಕೂತ್ಕೋಬಹುದು. ನೀವು ನಮ್ಮ ಅತಿಥಿ, ನೀವು ಬಂದು ಕೂತ್ಕೊಳ್ಳಿ. ನಿಮ್ಮನ್ನ ಗ್ರೂಮಿಂಗ್ ಕ್ಲಾಸ್ ಬಿಟ್ಟು ಬರ್ತೀನಿ. ಮಧುರ ಅವ್ರೆ, ಬನ್ನಿ 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 ಬನ್ನಿ. ಮಧುರ ಅವ್ರೆ, ನೀವು ಮುಂದೆ ಕೂತ್ಕೊಳ್ಳಿ, ನಾನು ಹಿಂದೆ ಕೂತ್ಕೊತೀನಿ. ದೇವ ಶ್ರೀ ನಂದಿಕೇಶ್ವರ ಸ್ವಾಮಿ, ದೇವ ಶ್ರೀ ನಂದಿಕೇಶ್ವರ ಪ್ರಣಮ ಸ್ವರೂಪ ಮಹಿಮಾತೀತಾಯ ಭಕ್ತ ಕೋಟಿ ಜನ ಹೃದಯದ ದೀಪ ದೇವ ಶ್ರೀ ನಂದಿಕೇಶ್ವರ. ಹಾಯ್ ಪುಟ್ಮಲ್ಲಿ ಅವರೇ. ಕೂತ್ಕೊಳ್ಳಿ ಕೂತ್ಕೊಳ್ಳಿ ಚಂದನ ಅವ್ರೆ. ಸಿಹಿತೀನಿ, ನಿಮ್ಗೊಂದು ಸಿಹಿ ವಿಷಯ ಹೇಳ್ಬೇಕು. ಸಿಹಿ ವಿಷಯನಾ? ನಮ್ಮ ಮಟ್ಟಿಗೆ ಹೊಸ ಅತಿಥಿ ಬಂದವ್ರೆ. ಹೊಸ ಅತಿಥಿನಾ? ನಮ್ಮ ಬಾಬಣ್ಣ ಕಾರ್ ತಕೊಂಡವ್ರೆ. ಹೋದ್ ಪ್ರಾಣ ಬಂದಂಗಾಯ್ತು. ಯಾವಾಗ ಕಾರ್ ತಗೊಂಡ್ರಿ? ಇವತ್ತು ವತರನೆ ತಕೊಂಡು ಪೂಜೆನೂ ಮಾಡಿಸ್ಕೊಂಡ್ ಬಂದವ್ರೆ. ಜೊತೆಗೆ ಮಧುರ ಅವ್ರನ್ನ ಬಿಟ್ ಬರಕ್ ಹೋಗವ್ರೆ. ವಾಪಸ್ ಅವರೇ ಕರ್ಕೊಂಡ್ ಬಂದಾರಂತೆ. ಒಳ್ಳೇದಾಯ್ತು ಬಿಡಿ, ಒಬ್ಬ ಬಿಟ್ಟಿ ಡ್ರೈವರ್ ಸಿಕ್ಕಂಗಾಯ್ತು. ಅಲ್ಲ, ನೀವು ಡ್ರೈವಿಂಗ್ ಕಲಿಯಲ್ವಾ ಅಂದೆ? ಎಲ್ಲಿಂದ ಕಲಿಯೋದು? ನಮ್ಮ ಬಾಬಣ್ಣನ್ಗೆ ನನ್ ಕಾರ್ ಕಲಿಯೋದು ಇಷ್ಟ ಇಲ್ಲ, ಬ್ಯಾಡ ಅನ್ಬಿಟ್ರು. ಬೇಡ ಅಂದ್ರು ಅಂತ ನಿಮ್ ಮನ್ಸಲ್ಲಿರೋ ಆಸೆನ ಹಾಗೆ ಇಟ್ಕೋತೀರಾ? ನಿಮ್ಮ ಆಸೆನ ನೆರವೇರ್ಸಕ್ಕೆ ಅಂತಾನೆ ನಾನಿರೋದು. ನಾನ್ ನಿಮ್ಗೆ ಡ್ರೈವಿಂಗ್ ಕಲಿಸ್ತೀನಿ. ಇವತ್ತು ರಾತ್ರಿ ರೆಡಿ ಆಗ್ಬಿಡಿ. ರಾತ್ರಿ ರೆಡಿಯಾಗಿ ಆನ್ ಮಾಡ್ಲಿ? ನಾವಿಬ್ಬರು ಒಟ್ಟಿಗೆ ದೂರ ಹೋಗಿ ಡ್ರೈವಿಂಗ್ ಕಲಿಯೋಣ. ಹಂಗೆ ಮಾಡೋ.
ಅದಕ್ಕೆ ಹೋಗೋ ಶಬ್ದಕ್ಕೆ ನಮ್ಮ ಬಾಬಣ್ಣ ಇಟ್ಬಿಡ್ತಾರೆ. ಸಾರಿ, ಐ ಆಮ್ ವೆರಿ ಸಾರಿ. ಕಾರ್ ಕೀ ತಂದಿದ್ದೀರಾ? ನಮ್ ಕಾರು ಪಸಂದ್ ಆಗಲ್ವಾ? ಜಾಂತನವ್ರೆ ಯಾಕಂಗ್ ನೋಡ್ತಾ ಇದೀರಿ? ಕಾರ್ ಹೇಳ್ಕೊಡಿ. ಪುಟ್ಟಮಲ್ಲಿಯವರೇ, ನಾನು ನಿಮ್ಗೆ ಕಾರಿನ ಬೇಸಿಕ್ಸ್ ಹೇಳ್ಕೊಡ್ತೀನಿ. ಬೇಸಿಕ್ ಅಂದ್ರೆ ಯಾನ? ಅಂದ್ರೆ ಕಾರ್ ಬಗ್ಗೆ ಹೇಳ್ಕೊಡ್ತೀನಿ. ಓ ಹೇಳ್ಕೊಡಿ. ನೋಡಿ ಪುಟ್ಟಮಲ್ಲಿಯವರೇ, ಇದು ಸ್ಟೇರಿಂಗು. ಇದನ್ನ ಆ ಕಡೆ ಈ ಕಡೆ ತಿರುಗಿಸ್ಬೋದು. ಇದೊಂಥರ ಪ್ರೇಮಿ ಹೃದಯ ಇದ್ದ ಹಾಗೆ. ಚಂದನವ್ರೆ ಯಾನ ಇದು ಕೋಲು? ಪುಟ್ಟಮಲ್ಲಿಯವರು, ಇದು ಕೋಲಲ್ಲ, ಗೇರು. ಇದರಲ್ಲಿ 5 ಗೇರ್ ಇರುತ್ತೆ. ಮೊದಲನೇದು ಕಣ್ಣಿಂದ ಶುರು ಆಗುತ್ತೆ, ಎರಡನೇದು ಮಾತಿಂದ ಶುರು ಆಗುತ್ತೆ, ಮೂರನೇದು ಹೃದಯದ ಹತ್ರ ಬಂದು ಅದ್ರ ಬಡಿತ ಕೇಳಿಸುತ್ತೆ, ನಾಲ್ಕನೇದು ನಮ್ಮನ್ನ ಪ್ರೀತಿಯ ಉತ್ತುಂಗಕ್ಕೆ ಕರ್ಕೊಂಡೋಗುತ್ತೆ, ಐದನೇದು ಅದನ್ನ ಹೇಳಕ್ಕಾಗಲ್ಲ ಬಿಡಿ. ಇನ್ನ ರಿವರ್ಸ್ ಗೇರು, ಅದು ನಮಗ್ ಬೇಡವೇ ಬೇಡ ಬಿಡಿ. ಚಂದನವ್ರೆ ನೀವೇನ್ ಹೇಳ್ತಾ ಇದ್ದೀರೋ ನಂಗೆ ಅರ್ಥ ಆಯ್ತಿಲ್ಲ. ಪುಟ್ಟಮಲ್ಲಿಯವರೇ, ನಾನು ನಿಮ್ಗೆ ಕಾರ್ ಬಗ್ಗೆ ಹೇಳ್ಕೊಡ್ತೀನಿ. ಹೇಳ್ಕೊಡಿ ಹೇಳ್ಕೊಡಿ. ಅಯ್ಯೋ ಗೌಡ್ರ ಇಷ್ಟೊಂದು ಸ್ಪೀಡಾಗಿ ಕಾರ್ನ ಓಡಿಸ್ಕೊಂಡು ಹೋಗ್ತಿದ್ದಾರೆ. ಏನೋ ಪ್ರಾಬ್ಲಮ್ ಆಗಿರ್ಬೇಕು. ಮಿಸ್ಟರ್ ಜಾನಿನೂ ಅವ್ರ ಜೊತೆಗೆ ಹೋಗಿದ್ದಾರೆ ಅನ್ಸುತ್ತೆ. ವಾಪಸ್ ಬಂದ್ಮೇಲೆ ಗೊತ್ತಾಗುತ್ತೆ. ಅಲ್ಲ ಸರ್, ಹೌದು ಸರ್, ನೀವು ಹೇಳ್ದಂಗೆ ಕಸದ ಡಬ್ಬದೊಳಗೆ ಹೋಗ್ಕೊಂಡಿದ್ದೀವಿ ಸರ್. ಆಯ್ತು ಸರ್, ಇವತ್ತು ಆ ಕಳ್ಳನ್ ಬಿಡುದೇ ಇಲ್ಲ ಸರ್. ಆಯ್ತು ಸರ್, ಆಯ್ತು, ಇರ್ತೆ ಈ ಡಿಪಾರ್ಟ್ಮೆಂಟಿನ ಕೆಲಸವೇ ಹಿಂಗೆ, ಕಸದ ಡಬ್ಬದೊಳಗೆಲ್ಲ ಹೋಗ್ಕೊಂಡು. ಪುಟ್ಟಮಲ್ಲಿಯವರೇ ನಿಧಾನ. ಪುಟ್ಟಮಲ್ಲಿಯವರೇ ಚಂದನವ್ರೆ ಯಾರು ಕಿರ್ಚ್ಕೊಂಡಂಗಾಯ್ತು? ಯಾರು ಇಲ್ಲ, ನಡೀರಿ ಪುಟ್ಟಮಲ್ಲಿಯವರೇ. ಹಂಗಂತಾರಿಯ? ಐ ಲೈಕ್ ಇಟ್. ಇನ್ಸ್ಪೆಕ್ಟರ್, ಇವತ್ತು ಯಾರೋ ಸರಿಯಾಗಿ ಬೀಡ ಕೊಟ್ಟಿರಾಗುಂಟು. ಐ ಲೈಕ್ ಇಟ್. ತಿಂಬಾನೆ, ನನ್ನ ಪರಿಸ್ಥಿತಿ ಕಂಡು ಅಯ್ಯೋ ಅಂಬುದು ಬಿಟ್ಟು ನನ್ನನ್ನೇ ಕಿಂಡಲ್ ಮಾಡ್ತೇನ. ಇದು ಯಾರು ಬೀಡ ಕೊಟ್ಟದ್ದಲ್ದ, ನಿನ್ನೆ ರಾತ್ರಿ ಕಾರಲ್ಲಿ ಬಂದು ಯಾರು ಸಮ ಗುದ್ದಿರ. ಹೌದು, ನಿನ್ನೆ ರಾತ್ರಿ 1 ಗಂಟೆ ಅಷ್ಟೊತ್ತಿಗೆ ನೀನೆಲ್ಲಿದ್ದಿದೆ? ನಾನಾ? ಅದು ನನ್ನ ಇಲ್ಲಿಗಲ್ಲಿಗೆ ಹುಷಾರಿರ್ಲಿಲ್ಲ, ಅದಕ್ಕೆ ಮಾತ್ರೆ ತಿನ್ನಿಸುವ ಬದಲು ಆ ಮಾತ್ರೆಯನ್ನು ನಾನೇ ನುಂಗಿ ಚೋಚುಕೊಪ್ಪ. ಅಯ್ಯೋ ಎಟ್ಟಿ ಗಂಡೆ, ನನಗೆ ತಮಾಷೆ ಮಾಡ್ತೀಯನಾ? ಇನ್ಸ್ಪೆಕ್ಟರ್, ಅವ್ರಿಗೆ ಯಾಕ್ರಿ ಹೊಡಿತಿದ್ದೀರಾ? ಅವ್ರೇನ್ ಮಾಡಿದ್ರು? ಉಂಡೆ ಕೇಂದ್ರ ಮುಂಡ ಸ್ಮೂರ್ ಮಾಡ ಅಂತಿದ್ದ, ಅದಕ್ಕೆ ಸಿಟ್ಟು ಬಂದು ಸಮಾನ ಜಪ್ತಿದೆ. ಹೌದು, ನಿಮ್ಗೇನಾಗಿದೆ? ಯಾರಾದ್ರೂ ಹೊಡೆದ್ ಕಳ್ಸಿದ್ರ? ನಾನು ಯಾರ ಹತ್ರನೂ ಗಲಾಟೆ ಮಾಡ್ಕೊಳ್ಳಿಲ್ಲ ಮರ್ರೆ. ನಿನ್ನೆ ರಾತ್ರಿ ಒಬ್ಬ ಕಳ್ಳನ್ ಹಿಡಿಕಂದಳಿ ಕಸದ ಡಬ್ಬಿಯೊಳಗೆ ಹೋಗ್ಕೊಂಡಿದ್ದೆ. ಅಷ್ಟೊತ್ತಿಗೆ ಒಂದು ಕಾರ್ ಸ್ಪೀಡ್ ಆಗಿ ಬಂದು ಗುದ್ಕೊಂಡು ಹೋಯ್ತು. ಅದ್ರ ಇಫೆಕ್ಟೇ ಇದು. ರಾತ್ರಿ 1 ಗಂಟೆಗೆ ತಾನೆ? ಹೌದೌದೌದು. ನೀವು ಆ ಕಾರನ್ನ ಕಂಡಿರ್ಯಾ? ನೋಡೋದೇನು, ಇಲ್ಲೇ ಅಲ್ವಾ ಗೌಡ್ರು ಕಾರು. ನಿನ್ನೆ ರಾತ್ರಿ 1 ಗಂಟೆಗೆ ಗೌಡ್ರು ಕಾರ್ನ ಸ್ಪೀಡಾಗಿ ಓಡಿಸ್ಕೊಂಡು ಹೋಗ್ತಿದ್ರು. ಯಾಕೆ ಅಂತ ಗೊತ್ತಾಗಿರ್ಲಿಲ್ಲ. ಈಗ ನಿಮ್ಮನ್ನ ನೋಡದ್ಮೇಲೆ ಎಲ್ಲ ಅರ್ಥ ಆಗ್ತಿದೆ. ನೋಡಿದ್ರೆ ಇನ್ಸ್ಪೆಕ್ಟರ್, ಹಳೆಯ ಸೀಟನ್ನು ಈ ನಮ್ಮನೆ ತಿರುಗಿಸ್ತಾ ಇದ್ದಾರೆ. ಗೌಡ್ರೆ, ಗೌಡ್ರೆ, ಬನ್ನಿ ಈಚೆಗೆ. ಇದೇಕೆ ಇನ್ಸ್ಪೆಕ್ಟ್ರೆ ಚುಂಚ್ ನುಕ್ಕಂಡವ್ರಂಗ್ ಬಡ್ಕತ್ತಾ ಇದಾರಿ? ಕೈಗೆ ಏನಾಯ್ತು? ಮಾಡುದೆಲ್ಲ ಮಾಡಿ ಯಾರು ಗುದ್ದದಂದಳಿ ಬೇರೆಕೆ ಅಂತಿದ್ದೆ. ನಿನ್ನೆ ರಾತ್ರಿ ಕಾರ್ ತಕೊಂಡ್ ಗುದ್ದದ್ ನೀವೇ ಅಲ್ದ? ಓ ಬಜರಂಗ ಇನ್ಸ್ಪೆಕ್ಟ್ರೆ, ರಾತ್ರಿನಾಗ ಉಂಡ್ಬಿಟ್ಟು ಮನಿ ಕಂಡಿ ಮ್ಯಾಲ್ಕೆ ಎದ್ದಿಲ್ಲ, ಇನ್ನೆಲ್ಲಿ ಕಾರ್ ತಂದು ನಿಮಗ್ ಗುದ್ದಕ್ಕದ್ದು? ಗೌಡ್ರೆ, ನನ್ನ ಹತ್ರ ಸುಳ್ಳು ಹೇಳ್ಬೇಡಿ. ನೀವು ಕಾರಲ್ಲಿ ಗುದ್ದಿರಿ ಎಂಬುದಕ್ಕೆ ಸುಂದ್ರಿ ಮೇಡಮ್ ಸಾಕ್ಷಿ ಇದ್ರ. ಸುಂದ್ರಿ ಮೇಡಮ್ಮ? ಸಾರಿ ಮಧುರ ಅವ್ರ, ನಾ ಕಾರಲ್ಲಿ ಗುದ್ದದ್ನ ನೀವು ನೋಡಿದ್ರೆ? ಗುದ್ದಿದ್ದನ್ನ ನಾನು ನೋಡಿಲ್ಲ, ಆದ್ರೆ ನಿನ್ನೆ ರಾತ್ರಿ ನೀವು ಕಾರ್ನ ಸ್ಪೀಡಾಗಿ ಓಡಿಸ್ಕೊಂಡು ಹೋಗಿದ್ದನ್ನ ನೋಡ್ದೆ. ಇನ್ಸ್ಪೆಕ್ಟ್ರೆ, ಯಾಕೆ ನಮ್ಮ ಬಾಬಣ್ಣ ಮೇಲೆ ಕೂಗಾಡ್ತಾ ಇದೀರಿ? ಹಾಯ್ ಪುಟ್ಮಲ್ಲಿ ಅವ್ರೆ, ನಿನ್ನೆ ರಾತ್ರಿ ನಾನು ಕಳ್ಳನ್ ಹಿಡಿಕಂದಳಿ ಕಸದ ಡಬ್ಬಿಯೊಳಗೆ ಹೊಕ್ಕಂಡಿ ಪತ್ತಿಗೆ ಇವರೇ ಕಾರ್ನ್ ಫಾಸ್ಟ್ ಬಿಟ್ಕೊ ಬಂದು ನಾನು ಗುದ್ದದ್ದಲ್ದ. ಅದಕ್ಕೆ ಗೌಡ್ರೆ, ಯು ಆರ್ ಅಂಡರ್ ಅರೆಸ್ಟ್. ಅಂದ್ರೆ ನನ್ನ ರಾತ್ರಿ ಕಸದ ಡಬ್ಬದಲ್ಲಿದ್ದವ್ರು ನೀವೇಯಾ?
ನೀವಿ ಅಂದ್ರೆ ಯಾನಮ್ಮೆ ಅರ್ಥ ಅಂದ್ರೆ ಇವ್ರು ಕಿರ್ಚ್ಕೊಂಡಿದ್ದು ಅವ್ರು ಕೇಳಿಸಿದೆ, ಅದಕ್ಕೆ ಈ ರೀತಿ ಹೇಳ್ತಿದ್ದಾರೆ. ಅಲ್ವಾ ಪುಟ್ಮಲಿ ಅವ್ರೆ? ಹಂಗೇನು ಇಲ್ಲ. ನಿನ್ನೆ ರಾತ್ರಿ ನಾನು ಕಾರ್ ಕಲಿಯುವಾಗ ಕಸ ಡ್ರಮ್ಗೆ ಗುದ್ಬಿಟ್ಟಿ ಆಗ ಯಾರು ಕಿರ್ಚ್ಕೊಂಡಂಗ ಆಯ್ತು. ಅದನ್ನ ಚಂದನ ಅವ್ರಿಗೆ ಹೇಳ್ದೆ, ಅವ್ರು ಯಾರು ಇಲ್ಲ ಅಂದ್ಬಿಟ್ಟು ಕರ್ಕೊಂಡ್ ಬಂದ್ಬಿಟ್ರು. ನೋಡಿದ್ರೆ ಮಧುರವ್ರೆ, ಅಣ್ಣಯ್ಯಪ್ಪನವ್ರು ನನಗೆ ಯಾಮಾರ್ಸಿ ನನ್ನ ಹೆಂಡ್ರನ್ನ ಕಾರ್ ಕಲಿಯಕ್ ಕರ್ಕೊಂಡೋಗಿ ಎಂತ ಅವಾಂತರ ಮಾಡಿಟ್ರ ಅಂತ. ಇದ್ರಲ್ಲಿ ನಂದೇನು ತಪ್ಪಿಲ್ಲ. ನೀವು ಬೆಳಗ್ಗೆ ಹೊತ್ತು ಪುಟ್ಮಲ್ಲಿ ಅವ್ರ ಕಾರ್ ಕಲಿಯಕ್ ಪರ್ಮಿಷನ್ ಕೊಟ್ಟಿದ್ರೆ ನಾನು ಯಾಕೆ ರಾತ್ರಿ ಹೊತ್ತು ಕಲಿಸ್ತಿದ್ದೆ? ಪುಟ್ಮಲ್ಲಿ ಅವ್ರನ್ನ ಕೇಳ್ಕೊಂಡ್ರು ಅಂತ ಈ ರೀತಿ ಮಾಡಿದೆ ಅಷ್ಟೇ. ಓ ಬಾಬಣ್ಣ, ಇದ್ರಲ್ಲಿ ಚಂದನ್ ಅವ್ರದ್ದೇನು ತಪ್ಪಿಲ್ಲ. ನಾನು ಆಸೆ ಪಟ್ಟ ಅಂತ ಕಲ್ಸೋ ಕರ್ಕೊ ಹೋದ್ರು. ಸರಿ ತಪ್ಪಿನ ವಿಷಯ ಎಲ್ಲ ಬೇಕಾಗಿಲ್ಲ. ನೀವು ನನಗೆ ಕಾರ್ ತಗೊಂಡು ಗುದ್ದಿರಿ, ಅದಕ್ಕೆ ನಾನು ನಿಮ್ಮನ್ನ ಅರೆಸ್ಟ್ ಮಾಡ್ತಿದ್ದೆ. ಅವ್ರನ್ನ ಅರೆಸ್ಟ್ ಮಾಡಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ನೀವು ಅಷ್ಟೊತ್ತಲ್ಲಿ ಕಸ ಡ್ರಮ್ಮಲ್ಲಿ ಕೂತಿದ್ದೀರಂತ ಅವ್ರಿಗೇನ್ ಗೊತ್ತಿರುತ್ತೆ? ಮಧುರ ಬಾಬು ಹೇಳಿದ್ದು ಕರೆಕ್ಟ್ ಆಗಿ ಉಂಟು. ನೀವು ಪುಸ್ತಕನ ಅರೆಸ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಅದೆಲ್ಲ ನಂಗೆ ಗೊತ್ತಿಲ್ಲ. ಇವ್ರು ನಂಗೆ ಕಾರ್ ತಗೊಂಡು ಗುದ್ದಿರೋ, ಅದಕ್ಕೆ ನಾನು ಇವ್ರನ್ನ ಅರೆಸ್ಟ್ ಮಾಡಿಯೇ ಮಾಡ್ತೆ. ನೀವೆಂತಕ್ಕೆ ಮರ ಇಲ್ಲಿ ಬಂದದ್ದು? ಸ್ಟೇಷನ್ಗೆ ಬರ್ಕಾತಿಲ್ಲ ನಿಮ್ಗೆ? 6 ತಿಂಗಳು ಹೇಳ್ತೇನೆ ಇದ್ದೀರಾ, ಹುಡ್ಕೊಟ್ಟಿಲ್ಲ ನೀವು. ನಾನು ಹುಡುಕು ಪ್ರಯತ್ನದಲ್ಲೇ ಇದ್ದೆ ಮರ್ರೆ. ಸ್ವಲ್ಪ ದಿನ ಟೈಮ್ ಕೊಡಿ, ಹುಡುಕಿ ಕೊಡ್ತೆ. ರೇ, ಇದೇ ನನ್ನ ಕಾರು. ಇಲ್ಲೇ ಇಟ್ಕೊಂಡು ಎಲ್ಲೆಲ್ಲ ಹುಡುಕ್ತಾ ಇದ್ದೀರಾ? ಇದು ನನ್ನ ಕಾರು, ಇನ್ಸ್ಪೆಕ್ಟರ್ ನಂಗೆ ಕೊಡ್ತಿರೋದು. ಬಾಬಣ್ಣ, ನನಗೆ ಈಗ ಗೊತ್ತಾಯ್ತು. ಕಳ್ದೋಗಿರೋ ಕಾರ್ನ ಇವ್ರು ನಿಮ್ಮೂ ಮಾರಿ ದುಡ್ಡು ಮಾಡ್ಕೊಂಡವ್ರೆ. ಇನ್ಸ್ಪೆಕ್ಟ್ರೆ, ಈಗ ಯಾರು ಸ್ಟೇಷನ್ಗೆ ಹೋಗ್ಬೇಕು ಅಂತ ಗೊತ್ತಾಯ್ತಾ? ಪೊಲೀಸ್ ಕೆಲಸದಲ್ಲಿ ಇಟ್ಕೊಂಡು ಇಂಥ ಕೆಲಸ ಮಾಡಕ್ ನಾಚಿಕೆ ಆಗಲ್ವೇನ್ರಿ? ಸಾರಿ ಮರ್ರೆ, ಅನ್ನ ಉಂಬು ಕೈ ಮಣ್ಣು ತಿಂದು ಬಿಡ್ತು. ರೇ, ನಿಮ್ಮ ಕಾರ್ ತಗೊಂಡು ನೀವು ಹೊಯ್ನಿ ಮರ್ರೆ. ಗೌಡ್ರೆ, ನಿಮ್ಮ ದುಡ್ಡನ್ನ ನಾನು ಇನ್ಸ್ಟಾಲ್ಮೆಂಟ್ ಅಲ್ಲಿ ಕಟ್ಟಿ ತೀರಿಸ್ತೆ. ಇನ್ಸ್ಪೆಕ್ಟ್ರೆ, ನನ್ ದುಡ್ಡೆಲ್ಲ ಬೇಡ, ಹೊಸ ಕಾರೇ ಬೇಕು. ಕಾರ್ ಅವ್ರು ಎಲ್ಲಿಂದ ತಂದು ಕೊಡ್ತಾರೆ ರಿಂಗ್ ಮಾಸ್ಟ್ರೆ? ಮತ್ತೆ ಎಲ್ಲಿಯಾದ್ರೂ ಕಳುವಾದ್ರೆ ಅದನ್ನೇ ತಂದು ಕೊಡ್ತಾರೆ. ಕಾರ್ ಸಿಗುವವರೆಗೂ ನಿಮ್ಗೆ ಕಾಲೇ ಗತಿ.